ರಾಜೀನಾಮೆ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಸಿಎಂಗೆ ಕರೆ ಮಾಡಿ ನಾಗೇಂದ್ರ ರಾಜೀನಾಮೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಪಕ್ಷದ ಮುಜುಗರವನ್ನ ತಪ್ಪಿಸೋದಕ್ಕೆ ರಾಜೀನಾಮೆಯನ್ನ ನೀಡ್ತೇನೆ ಅಂತ ಹೇಳಿದಾರಂತೆ. ಸಿಎಂಗೆ ನೇರವಾಗಿ ತಿಳಿಸಿದ್ದಾರೆ ಸಚಿವ ನಾಗೇಂದ್ರ. ಕರೆ ಮಾಡಿ ಕೆಲ ಕಾಲ ರಾಜೀನಾಮೆಯ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಹೈಕಮಾಂಡ್ ಜೊತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸಿಎಂಗೆ ಖುದ್ದು ಕರೆ ಮಾಡಿದ್ದಾರೆ, ಕರೆ ಮಾಡಿ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಅದರ ಜೊತೆಯಲ್ಲಿ ಬಿಜೆಪಿ ಈಗಾಗಲೇ ಹೋರಾಟವನ್ನು ನಡೆಸ್ತಾ ಇರುವುದು, ಸದನದಲ್ಲಿ ನಡೆದಂತಹ ಹೋರಾಟಗಳಾದವು, ಅದರ ನಂತರದಲ್ಲಿ ಪಾದಯಾತ್ರೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಅದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಯೋಚನೆಗಳು ನಡೆದಿರೋದ್ರಿಂದ ಈ ಹಣಕಾಸು ಅಕ್ರಮ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವಂತಹ ಒಂದಷ್ಟು ಹಗರಣಗಳು, ಅದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳ ತೀವ್ರ ಒತ್ತಡ ಹಾಗೂ ಪ್ರತಿಭಟನೆಗೆ ಮಣಿದು ಈಗ ಸಚಿವ ಸ್ಥಾನಕ್ಕೆ ಖುದ್ದು ರಾಜೀನಾಮೆಯನ್ನ ನೀಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಬಿ ನಾಗೇಂದ್ರ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕಾಗಿರ್ಬೋದು, ಜೊತೆಗೆ ಅನೇಕರಿಗಾಗಿರ್ಬೋದು ಒಂದು ರೀತಿಯಲ್ಲಿ ಮುಜುಗರ ತರುವಂತಹ ಸ್ಥಿತಿಗತಿಗಳು, ಪರಿಸ್ಥಿತಿಗಳು ಬಂದು ಯಾವುದೇ ರೀತಿ ಮುಜುಗರ ಉಂಟಾಗೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಖುದ್ದು ನಾಗೇಂದ್ರ ಅವರೇ ರಾಜೀನಾಮೆ ನೀಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ. ಸಿಎಂಗೆ ಕರೆ ಮಾಡಿ ತಿಳಿಸಿದ್ದಾರೆ ಈ ವಿಚಾರ. ಆ ಸಂದರ್ಭದಲ್ಲಿ ಸಿಎಂ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ಹಾಗೆ ಅಭಿಷೇಕ್, ಇಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಬಸವರಾಜು, ಇಡೀ ಸದನ ಹಾಳಾಗಿದ್ದಾಯ್ತು, ಆನಂತರದಲ್ಲಿ ಪಕ್ಷಕ್ಕೂ ಮುಜುಗರ ಆಯಿತು, ಸರ್ಕಾರಕ್ಕೂ ಮುಜುಗರ ಆಗಿದ್ದಾಯ್ತು. ಈಗ ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಹಾಗಾದ್ರೆ ಬಿ ನಾಗೇಂದ್ರ ರಾಜೀನಾಮೆ ಕೊಡೋದಕ್ಕೆ ಮುಂದಾದ್ರ ಅನ್ನುವಂತ ಪ್ರಶ್ನೆ ಇದೆ. ಡೀಟೇಲ್ಸ್ ಏನಿದೆ? ಖಂಡಿತ ಅಶ್ವಿನಿ, ಸದ್ಯದ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಸ್ವಪಕ್ಷದವರಿಂದಲೂ ಕೂಡ ವಿರೋಧ ವ್ಯಕ್ತವಾಗ್ತಾ ಇತ್ತು ನಾಗೇಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಆರೋಪ ಇದೆ, ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದಷ್ಟು ಪುರಾವೆಗಳು ಚರ್ಚೆಯಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಒಂದಷ್ಟು ಇಂತಹ ವ್ಯಕ್ತಿಯನ್ನು ಯಾಕೆ ತೆಗೆದುಕೊಂಡ್ರು ಅನ್ನೋಂಥ ಚರ್ಚೆ ಆಗಿದ್ದನ್ನ ನೀವು ಗಮನಿಸಿರಬಹುದು. ಇಂತಹ ಸಂದರ್ಭದಲ್ಲಿಯೂ ಕೂಡ ಹೈಕಮಾಂಡ್ ಮತ್ತು ಸಿಎಂ ಅವರು ಒತ್ತಾಸೆಯನ್ನ ಇಟ್ಕೊಂಡು ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಚಿವ ಸ್ಥಾನ ಕೊಟ್ಟ ಬಳಿಕ ಬಂದಂತಹ ಮೊದಲ ಅಧಿವೇಶನದಲ್ಲಿ ವಿಸ್ತೃತವಾದ ಚರ್ಚೆಗಳಾಗಬೇಕಾಗಿತ್ತು. ಆದರೆ ನಾಗೇಂದ್ರ ಅವರ ರಾಜೀನಾಮೆ ವಿಚಾರಕ್ಕೆ ಪ್ರತಿಪಕ್ಷಗಳು ಪಟ್ಟು ಹಿಡಿದ ಕಾರಣಕ್ಕಾಗಿ 8 ದಿನಗಳ ಅಧಿವೇಶನ ಮುಗಿದೋಯ್ತು. ಅದು ಕೇವಲ ರಾಜೀನಾಮೆಯ ಒತ್ತಡವನ್ನ ಹಾಕಿದ ಕಾರಣಕ್ಕಾಗಿ ಯಾವುದೇ ಚರ್ಚೆಗಳು ಕೂಡ ಮಾಡೋಕೆ ಆಗಿರಲಿಲ್ಲ. ಈ ಸಂದರ್ಭದಲ್ಲಿ ಈಗ ಪಾದಯಾತ್ರೆಯನ್ನ ಮಾಡಬೇಕನ್ನುವಂತ ನಿಟ್ಟಿನಲ್ಲಿ ಕೂಡ ವಿಪಕ್ಷಗಳು ಚರ್ಚೆಯನ್ನು ಮಾಡ್ತಾ ಇದ್ದಾವೆ ಮತ್ತು ಈಗಾಗಲೇ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾವೆ. ಹೀಗಾಗಿ ಪಾದಯಾತ್ರೆ ಆರಂಭ ಆಗ್ಬಿಟ್ರೆ ರಾಜ್ಯ ಸರ್ಕಾರಕ್ಕೆ ಇನ್ನೊಂದು ರೀತಿಯಾದಂತಹ ಮುಜುಗರ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದ್ದಾವೆ. ಈಗಾಗಲೇ ಅಧಿವೇಶನ ನಡೆದಿಲ್ಲ, ಅಧಿವೇಶನದಲ್ಲಿ ಸರ್ಕಾರ ಒಂದು ಬಿಗಿಪಟ್ಟಿ ಹಾಕೊಂಡು ಕೂತಿತ್ತು. ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆ ತೆಗೆದುಕೊಳ್ಳಲ್ಲ ಅನ್ನುವಂತ ಒಂದು ಇರಾದೆಯನ್ನ ಸಿಎಂ ಅವರು ಸೇರಿದಂತೆ ಸಚಿವ ಸಂಪುಟದ ಸದಸ್ಯರು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಈಗ ಅದನ್ನ ಇನ್ನಷ್ಟು ಮುಂದುವರೆದ ಭಾಗವಾಗಿ ಪಾದಯಾತ್ರೆ ಏನಾದರೂ ಆರಂಭ ಆಗಿದ್ದೆ ಆದರೆ ಅದು ನೇರವಾಗಿ ರಾಜ್ಯ ಸರ್ಕಾರದ ಮೇಲೆ ಎಫೆಕ್ಟ್ ಆಗ್ತಕ್ಕಂಥದ್ದು ಮತ್ತು ವರ್ಚಸ್ಸಿಗೂ ಕೂಡ ಧಕ್ಕೆ ಆಗ್ತಕ್ಕಂಥದ್ದು. ಒಬ್ಬ ವ್ಯಕ್ತಿ ವಿಚಾರವಾಗಿ ಈ ಒಂದು ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಿಕೊಳ್ಳುವಂತ ಪರಿಸ್ಥಿತಿ ಬೇಕಾ ಅನ್ನುವಂತ ಒಂದು ವಿಚಾರ ಚರ್ಚೆಯಲ್ಲಿರ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಮಧ್ಯಪ್ರವೇಶ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ನಿನ್ನೆ ನಾಗೇಂದ್ರ ಅವರು ಸಿಎಂ ಅವರ ಬಳಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ ಅನ್ನುವಂತ ವಿಚಾರವಾಗಿ ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂತ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಆದ್ರೆ ಏಕಾಏಕಿ ರಾಜೀನಾಮೆಯನ್ನು ಕೂಡ ಸಿಎಂ ಅವರು ತೆಗೆದುಕೊಳ್ಳಕ್ಕಾಗಲ್ಲ. ಹೈಕಮಾಂಡ್ ನಾಯಕರ ಜೊತೆ ನಾನು ಚರ್ಚೆ ಮಾಡ್ತೇನೆ, ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಾ ಇದ್ದೇನೆ, ಅವರ ಅಪಾಯಿಂಟ್ಮೆಂಟ್ ಇದೆ, ಅವರ ಜೊತೆ ಚರ್ಚಿಸಿದ ಬಳಿಕ ನಾನು ನಿರ್ಧಾರವನ್ನ ತಿಳಿಸ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಯಾಕಂದ್ರೆ ತೆಗೆದುಕೊಂಡಿದ್ದನ್ನ ಸಮರ್ಥನೆ ಮಾಡಿಕೊಂಡಂತ ಕಾಂಗ್ರೆಸ್ ಮತ್ತು ಈಗ ಅವರನ್ನ ತೆಗಿಬೇಕಾದಂತ ಸಂದರ್ಭದಲ್ಲಿ ಸಮರ್ಥನೆ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕನ್ನೋಂತ ಸ್ಟ್ರಾಟಜಿ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡಿತ್ತು. ಯಾವುದೇ ಕಾರಣಕ್ಕೂ ಅವ್ರು ತಪ್ಪಿಲ್ಲ ಅನ್ನುವಂಥದ್ದು ಕೇವಲ ಆರೋಪಿ ಹೊರತು ಅವರು ಅಪರಾಧಿ ಅಲ್ಲ ಅನ್ನುವಂತ ಒಂದು ಅವರ ಬೆಂಬಲಕ್ಕೆ ನಿಂತ್ಕೊಂಡಂತ ಕಾಂಗ್ರೆಸ್ ಈಗ ತೆಗಿತಾ ಇರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಕೂಡ ಸ್ಪಷ್ಟಪಡಿಸಬೇಕಾಗುತ್ತೆ. ಹಾಗಾಗಿ ಅದನ್ನೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಬೇಕಾಗುತ್ತೆ. ಆ ನಂತರ ನಾವು ನಿರ್ಧಾರ ಪ್ರಕಟಿಸ್ತೇನೆ, ನೀನು ಅಲ್ಲಿವರೆಗೂ ತಾಳ್ಮೆಯಿಂದ ಇರಬೇಕು ಅನ್ನೋ ಒಂದು ಸೂಚನೆಯನ್ನ ನಾಗೇಂದ್ರ ಅವರಿಗೆ ಸಿಎಂ ಅವರು ಕೊಟ್ಟಿದ್ದಾರೆ. ನಾಳೆ ರಾಹುಲ್ ಗಾಂಧಿ ಅವರನ್ನ ಹಲವು ವಿಚಾರಗಳಾಗಿ ಸಂಬಂಧ ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿ ಮಾಡ್ತಾ ಇದ್ದಾರೆ. ಒಂದು ಸಚಿವ ಸಂಪುಟನ ಸಣ್ಣ ಮಟ್ಟದ ಸರ್ಜರಿ ಮಾಡಬೇಕನ್ನುವಂಥದ್ದು ಮತ್ತು ನಿಗಮ ಮಂಡಳಿ ಸ್ಥಾನಗಳನ್ನ ಫುಲ್ಫಿಲ್
ಮಾಡ್ತಕ್ಕಂಥದ್ದು ಮತ್ತು ಸಚೇತಕ ಸ್ಥಾನಗಳನ್ನು ಕೂಡ ಬಾಕಿ ಇರೋದ್ರಿಂದ ಅವನ್ನ ಫುಲ್ಫಿಲ್ ಮಾಡಬೇಕಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಚರ್ಚೆಯಲ್ಲಿರುವಂತದಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಪಡಿಬೇಕಾ ಬೇಡವಾ ಅನ್ನೋದು ಕೂಡ ಜಿಜ್ಞಾಸೆ ಸ್ವತಃ ಸಿಎಂ ಡಿ.ಕೆ. ಶಿವಕುಮಾರ್ ಅವ್ರಿಗಿದ್ದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಮರ್ಥನೆ ಮಾಡ್ಕೊಳ್ಬೇಕಾಗತ್ತೆ ಒಂದು ರೀತಿಯಲ್ಲಿ ಮುಂದಿನ ಹಂತದಲ್ಲಿ. ಹಾಗಾಗಿ ಅದನ್ನ ಪಡಿಬೇಕಾ ಬೇಡವಾ ಅನ್ನೋ ಜಿಜ್ಞಾಸೆ ಇದ್ದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಒಂದು ಚರ್ಚೆ ಬಳಿಕ ಒಂದು ಅಂತಿಮ ನಿರ್ಧಾರಕ್ಕೆ ಸಿಎಂ ಬರೋಕೆ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ನಾಳೆ ಸಂಜೆಯ ವೇಳೆಗೆ ಏನು ನಾಗೇಂದ್ರ ಅವರ ಸಚಿವ ಸ್ಥಾನದ ಭವಿಷ್ಯ ಗೊತ್ತಾಗಲಿದೆ. ಅಶ್ವಿನಿ. ರೈಟ್ ಬಸವರಾಜು, ಹಾಗೆ ಸಂಪರ್ಕದಲ್ಲಿ ಮತ್ತೊಂದು ಅಪ್ಡೇಟ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೆಪ್ಟೆಂಬರ್ 1ರಿಂದ ಬಿಜೆಪಿಯಿಂದ ನಾಗೇಂದ್ರ ಹಠಾವು ಪಾದಯಾತ್ರೆ ಕೂಡ ಆರಂಭ ಆಗ್ತಾ ಇದೆ. ಸದನದ ಒಳಗೂ ಕೂಡ ಹೋರಾಟವನ್ನ ನಡೆಸಿದ್ರು, ಹೊರಗೂ ಕೂಡ ಜಂಟಿ ಹೋರಾಟವನ್ನು ನಡೆಸುವಂತ ನಿರ್ಧಾರವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ದೋಸ್ತಿಗಳಿಗೆ ಈ ಪಾದಯಾತ್ರೆ ಮೈಲೇಜ್ ಆಗ್ಬಿಡುತ್ತೆ ಅನ್ನುವಂತ ಆತಂಕ ಈಗ ಸರ್ಕಾರವನ್ನ ಕಾಡ್ತಾ ಇದೆ. ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಈಗ ರಾಜ್ಯ ಕಾಂಗ್ರೆಸ್ ಮುಂದಾಗಿದೆ. ಪಾದಯಾತ್ರೆಗೂ ಮುನ್ನವೇ ನಾಗೇಂದ್ರ ಹಾಗಾದ್ರೆ ರಾಜೀನಾಮೆಯನ್ನ ನೀಡ್ತಾರಾ ಅನ್ನೋ ಪ್ರಶ್ನೆ. ಪಾದಯಾತ್ರೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದತೆಯನ್ನ ಮಾಡಿಕೊಂಡಿದ್ದಾಗಿದೆ. ಈಗಾಗಲೇ ವಿಪಕ್ಷಗಳು ಜಂಟಿಯಾಗಿ ದೋಸ್ತಿಗಳು ಬಿಜೆಪಿ ಹಾಗೆ ಜೆಡಿಎಸ್ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಅಂದುಕೊಂಡಿದ್ದಾಗಿದೆ. ಎಲ್ಲ ರೂಪುರೇಷೆಗಳನ್ನ ಸಿದ್ದಪಡಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ಈ ಪಾದಯಾತ್ರೆಯನ್ನ ಮಾಡಿದ್ದೇ ಆದಲ್ಲಿ ಅದು ವಿಪಕ್ಷಗಳಿಗೆ ಖಂಡಿತವಾಗ್ಲೂ ಕೂಡ ಮುಂದಿನ ಚುನಾವಣೆಗೆ ಸಂಬಂಧಪಟ್ಟಂತೆ ಹಾಗೆ ಈಗಲೂ ಕೂಡ ಮೈಲೇಜ್ ಆಗಲಿದೆ.